ಆದ್ರೂ ಅಷ್ಟೇ. ಏನ್ ಓದ್ಕೊಂಡಿದ್ದೀರಾ ಸರ್ ನೀವು? ಸರ್ ನಾನು ಸರ್ 7th ಫೇಲ್ ಆಗಿ ಮತ್ತೆ 10th ಕಟ್ಟಿ ಅದನ್ನು ಏನ್ ಸರಿ ಬರ್ಲಿಲ್ಲ ಸರ್. ನಾವು ಓದು ನಮ್ಮ ಹಣೆ ಬರದಲ್ಲೇ ಇಲ್ಲ ಅನ್ಸುತ್ತೆ. ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ಸರ್? ಓದ್ಬೇಕಾದ್ರೆ ಯಾವ ತರ ಇತ್ತು ಅಂದ್ರೆ, ಈ ಕಾಲ ಎಜುಕೇಶನ್ ಬೇರೆ ಇದೆ, ಈ ಕಾಲ ಟ್ರೆಂಡ್ ಬೇರೆ ಇದೆ. ಆ ಕಾಲ ಅಂದ್ರೆ ನಾವು ನೀವೆಲ್ಲ ಓದ್ಬೇಕಾದ್ರೆ ಬೇರೆ ತರ ಇದೆ ಸರ್. ಅವಾಗ ಅಂದ್ರೆ ನಾವು ಫಸ್ಟ್ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್. ಅವಾಗೆಲ್ಲ ಹೆಂಗಿತ್ತಂದ್ರೆ ಇವಾಗೂ ಇರ್ಬೋದು, ಅವಾಗೆಲ್ಲ ಒಂಥರ ಚೆನ್ನಾಗಿತ್ತು ಸರ್. ಹೆಂಗಂದ್ರೆ ಸ್ಕೂಲ್ಗೆ ಹೋಗಿದ್ರು ನಾನು ಹಾಸ್ಟೆಲಲ್ಲೆಲ್ಲ ಇದ್ದೆ. ಹಾಸ್ಟೆಲಲ್ಲೆಲ್ಲ ಇರ್ಬೇಕಾದ್ರೆ ನಿಜಾಲ್ ಏನೋ ಅನ್ಕೊಳ್ಳಿ, 2 ರೂಪಾಯಿಗೆ 2 ಇಡ್ಲಿ. ಇವಾಗ 10 ರೂಪಾಯಿ 1 ಇಡ್ಲಿ. 15-20 ರೂಪಾಯಿ ಸರ್. 10 ರೂಪಾಯಿ ಒಂದು ಇಡ್ಲಿ ಬರಲ್ಲ ಇವಾಗ. ಇಲ್ಲ, ನಮ್ಮ ಹೋಟ್ಲಲ್ಲೆಲ್ಲ ನಮ್ ಲೆಕ್ಕಾಚಾರದಲ್ಲಿ ಸರ್ ಹೋದ್ರೆ ಅಲ್ಲಿ ಅದ್ಯಾವ್ದೋ ನಾಗಾರ್ಜುನ ಅಲ್ಲೆಲ್ಲ ಹೋಗ್ಬಿಟ್ರೆ ಒಂದೊಂದ್ ಇಡ್ಲಿಗಳೇ ಎಷ್ಟೆಷ್ಟೋ ಇರ್ತವೆ. ಅದ್ ಲೆಕ್ಕ ಬೇರೆ. ನಮ್ ಲೆಕ್ಕಾಚಾರದಲ್ಲಿ 10 ರೂಪಾಯಿ ಆಗೈತಿ ಇವಾಗ. ಅಲ್ಲಿ ಹಾಸ್ಟೆಲ್ಗೆ ಡೈಲಿ ಒಬ್ರು ಆಂಟಿ ಬರೋರು, 2 ಇಡ್ಲಿ ಚಟ್ನಿ 2 ರೂಪಾಯಿ 3 ರೂಪಾಯಿ. ಒಂದೊಂದ್ ದಿನ ಸಾಲ ತಿಂತ ಇದೀವಿ ಅಲ್ಲಿ. ಮನೆಯಿಂದೆಲ್ಲ ರೊಟ್ಟಿ ಅದೆಲ್ಲ ಬುತ್ತಿ ಕಳ್ಸೋರು ಅಲ್ಲಿಗೆ ಹಾಸ್ಟೆಲ್ಗೆ. ಅವಾಗೆಲ್ಲ ಚೆನ್ನಾಗಿತ್ತು. ಆಮೇಲೆ ನಾವು ಗುರುಗಳಿಗೆ ತುಂಬಾ ಬೆಲೆ ಕೊಡ್ತಿದ್ವಿ ಸರ್. ಹಾಸ್ಟೆಲಲ್ಲಿ ಇರ್ಬೇಕಾದ್ರೂ ತುಂಬಾ ಬೆಲೆ ಕೊಡ್ತಿದ್ವಿ. ಆಮೇಲೆ ನಮ್ಗೆಲ್ಲ ಹೊಡೆದ್ರೆ ಮನೆಯವ್ರು ಕೇಳ್ತಿರ್ಲಿಲ್ಲ ಸರ್. ಇವಾಗ ಹೊಡೆದ್ರೆ ಸೀದಾ ಹೋಗ್ಬಿಡ್ತಾರೆ ಸ್ಕೂಲಿಗೆ. ನಾನು ಅದಕ್ಕೆ ನನ್ನ ಮಕ್ಕಳಿಗೆ ಹೊಡೆದ್ರೆ ನಾನು ಖುದ್ದು ಸ್ಕೂಲಲ್ಲೇ ಹೇಳ್ತೀನಿ ಸರ್, ಮೇಡಮ್ ಏನನ್ ತಪ್ಪು ಮಾಡಿದ್ರೆ ಹೊಡೀರಿ, ಹೋಮ್ ವರ್ಕ್ ಮಾಡಿಲ್ಲ ಹೊಡೀರಿ, ಪರವಾಗಿಲ್ಲ. ಮತ್ತೆ ಇಲ್ಲಿ ಹೊಡೆಯೋದು ಕಡಿಮೆ ಆದ್ರೆ ನಮ್ ತರ ಸ್ಟೇಷನ್ ಅಲ್ಲಿ ಏಟ್ಗಳು ತಿಂದ್ಬಿಡ್ತಾರೆ. ಇವಾಗ ಆದ್ರೂ ನೋಡ್ರಿ ಹೇಳಿದ್ನಲ್ಲ ಮತ್ತೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಅಂತ ಆದೇಶ ಆಗಿದೆ ಸರ್ ಅಂತ. ಅಲ್ಲಿ ಇವಾಗ ಅವ್ರ ಕೈಯಲ್ಲೋ ಏಟ್ಗಳು ಬಿದ್ದಿಲ್ಲ ಅಂದ್ರೆ ನಮ್ ತರ ಎಲ್ಲೆಲ್ಲೋ ಏಟ್ಗಳು ತಿನ್ಕೊಂಡ್ ಬರ್ಬೇಕಾಗುತ್ತೆ. ಹೌದು, ಕರೆಕ್ಟ್ ಅದು. ಹೌದು, ಏನ್ ಹೇಳಿದ್ರೆ ಅದು ಸತ್ಯ. ನಾನು ಒಂದು 6ನೇ ಕ್ಲಾಸ್ 5ನೇ ಕ್ಲಾಸ್ ಗಂಟನು ಹೊಡ್ಸ್ಕೊಂತಿದ್ದೆ ಸರ್. ಆಮೇಲೆ ಏನಾಗ್ಬಿಡ್ತು, ಒಂದ್ ಸ್ವಲ್ಪ ದೊಡ್ಡವ್ರು ಆಗ್ತಾ ಇದ್ವಲ್ಲ, ಚಡ್ಡಿ ಇಂದ ಪ್ಯಾಂಟಿಗೆ ಬಂದ್ಬಿಟ್ರಿ, ವಾಡಿಯಕ್ ನಿಂತ್ಕೊಂಡ್ರೆ ಸಾರ್ಗೆ ನಾವೇ ತಿರುಗಿ ನಿಂತ್ಬಿಡೋದು. ಅವ್ರು ಒಂದ್ ಸೈಡ್ ಅಲ್ಲಿ ಹೋಗ್ಲಿ, ನಾವೇ ತಿರುಗಿ ನಿಂತ್ಬಿಡೋದು. ನಮ್ಮ ಅಪ್ಪ ನಮ್ಮ ಅಮ್ಮನೇ ಹೊಡಿಯಲ್ಲ, ನೀವ್ಯಾರು ಸರ್ ಹೊಡಿಯಕ್ಕೆ ನಮ್ಗೆ? ಹಂಗೆ ಏನ್ ಮಾಡಿದೆ ಅಂತ ತಪ್ಪು ಬರ್ದಿಲ್ಲ ಅಂದ್ರೆ ಹೇಳ್ರಿ, ಬರೆಯಲ್ಲ ಇದು ಬರ್ಕೊಂಬಾರ ಅಂತ. ನಾನೇನ್ ಕಳ್ತನ ಮಾಡಿದ್ನ ಹಂಗಿಂಗೆ ಅಂತ ಅವ್ರಿಗೆ ಎದುರು ನಿಂತ್ಕೊಂಡ್ಬಿಡೋದು ಸರ್ಗಳಿಗೆ. ಹಂಗೆಲ್ಲ ಆಗ್ಬಿಟ್ಟಿದ್ವಿ. ಗ್ಯಾಂಗ್ ಇತ್ತ ಸರ್ ಅವಾಗ? ಸರ್ ಎಲ್ಲೇ ಹೋದ್ರು ಒಂದ್ ಗ್ಯಾಂಗ್ ಸೃಷ್ಟಿ ಆಗೇ ಆಗುತ್ತೆ ಸರ್. ಈಗ ನಮ್ ಸೋಷಿಯಲ್ ಮೀಡಿಯಾದಲ್ಲೂ ಒಂದ್ ಗ್ಯಾಂಗ್ ಸೃಷ್ಟಿ ಆಗಿದೆ ನಮ್ಗೆ. ಇವಾಗ ಸರ್ ಒಂದು ಏಜ್ ಬಂದ ಮೇಲೆ ಒಂದು ಅಟ್ಲೀಸ್ಟ್ ಮಿನಿಮಮ್ ಮೆಚುರಿಟಿ ಇರುತ್ತೆ. ಅವಾಗ ಮಾಡೋ ಕೆಲಸಗಳು ಬೇರೆ ಇರ್ತೈತೆ ನಮ್ಗೆ, ಸರಿನಾ? ಅವಾಗ ಸ್ಕೂಲ್ ಟೈಮ್ ಅಲ್ಲಿ ಒಂದು ಬ್ಯಾಚ್ ಇರುತ್ತೆ, ಊಟ ಲಂಚ್ ಹೋಗೋವರೆಗೂ ಸ್ಕೂಲರ್ ಇರೋದು, ಲಂಚ್ ಆದ್ಮೇಲೆ ಬ್ಯಾಗ್ ಹೊತ್ಕೊಂಡೋಗಿ ಎಲ್ಲ ಬಚ್ಚಿಕೊಂಡು. ಆವಾಗಿನ ಕಾಲದಾಗೆಲ್ಲ ತುಂಬಾ ಸರಿ ಸರ್. ನಾವು ಅಂದ್ರೆ ನಾನು 3ನೇ ಕ್ಲಾಸ್ ಗಂಟ ಅಲ್ಲಿ ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕಲ್ಲಿ ಒಂದು ಹಾಸ್ಟೆಲ್ ಓದಿದ್ದೆ ಸರ್. 3ನೇ ಕ್ಲಾಸ್ ಗಂಟ ಇಲ್ಲಿ ಸ್ಟಾರ್ಟಿಂಗ್ ಚಿಕ್ಕವರಾಗಿರೋವಾಗ್ಲೇ ಇಲ್ಲಿ ಬರೀ ಸೈಕಲ್ ತಗೊಳ್ಳೋದು. ಇಲ್ಲಿ ನಮ್ ಜೇವಂಪಳ್ಳಿ ಹತ್ರ ಒಂದ್ ಲೇಕ್ ಐತೆ, ಅಂದ್ರೆ ಅದು ಬಾಗ್ಮನಿ ಟೆಕ್ ಪಾರ್ಕ್ ಒಳಗಡೆ ಐತೆ. ಅವ್ನ್ ವಾಚ್ಮ್ಯಾನ್ ಹೋದ್ರೆ ಹೊಡಿತಾ ಇದ್ದ ಅವನು. ಆದ್ರೂ ಅದನ್ನೆಲ್ಲ ಮೀರಿ ಏನ್ ಮಾಡ್ತಿದ್ವಿ, ಸೈಕಲ್ ಇರ್ಲಿಲ್ಲ ಫಸ್ಟ್ ಎಲ್ಲ. ಆಮೇಲೆ ಸೈಕಲ್ಗಳು ತಗೊಬಂದಿದ್ದು, ಕೆಲವೊಂದ್ ಕಡೆ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ವಿ ಅವಾಗ ಚಿಕ್ಕ ವಯಸ್ಸಲ್ಲಿ. ಕೆಲವೊಬ್ರು ಮನೆಗೆ ಟಾರ್ಚರ್ ಮಾಡಿ ತಗೊಂಡ್ಬಿಟ್ವಿ. ನಮ್ ಗ್ಯಾಂಗೇ ಐತೆ ಇಲ್ಲಿ, ಗೋವಿಂದ, ಪುನೀತ, ಅಭಿ, ನಂದಿ. ಇಲ್ಲಿ ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಮಚ ಮೀನ್ ಹಿಡಿಯೋಕ್ ಹೋಗೋಣ ಮಚ್ಚ. ಆಮೇಲೆ ಪಟ ಹಾಕ್ಬಿಡ್ತಾರ, ಗಾಳಿಪಟಗಳು ಪ್ಯಾಂಚ್ ಹಾಕ್ಬಿಟ್ಟು ಕಟ್ಟ ಆದ್ರೆ ಅದನ್ನ ಎಲ್ಲೋ ಬೀಳುತ್ತೆ, ಹೋಗಿ ಅದನ್ನ ಹಿಡ್ಕೊಂಬರೋದು. ಮತ್ತೆ ಅದರಿಂದ ಅದು ದಾರ ಬರುತ್ತೆ, ಗಾಳಿಪಟದ ದಾರ. ಆ ದಾರನು ಕಿಲೋಮೀಟರ್ ಗಟ್ಲೆ ಸಿಕ್ಕುತ್ತೆ. ಆ ಪಟದ ಜೊತೆ ದಾರನು ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಸೈಕಲ್ ತಗೊಂಡು ಹೋಗ್ಬಿಡೋದು. ಪಾಠ ಹೋಗ್ತಾ ಇದ್ರು, ಕಟ್ ಆಗೈತಿ, ಯಾವ್ದು ಕಟ್ ಆಗೈತಿ ನೋಡೋದು. ಅಲ್ಲಿ ಕಟ್ ಆಗೈತಿ ಓಡೋ ಅಂತ ಅಂದ್ಬಿಟ್ಟು ಅದ್ರಿಂದನೇ ಓಡೋಗ್ಬಿಡೋದು. ಮತ್ತೆ ಏನೇನೋ ಸರ್ ಈಗ ಹೋಗ್ತಾ ಇರ್ತಾವಲ್ಲ ಟೆಂಪೋಗಳು, ಫಸ್ಟ್ ಸೈಕಲ್ ಇರಕ್ಕಿಂತ ಫಸ್ಟ್ ಸೈಕಲ್ ಅದಕ್ಕಿಂತ ಮೊದ್ಲು ಇವಾಗ ಇಲ್ಲಿ ಹೋಗೋದು. ಹಿಂಗ್ ಹೋಗ್ತಾ ದಾರಿಲಿ ಇವಾಗ ಜೇವಂಪಳ್ಳಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ನಮ್ಮ ತಿಪ್ಸಂದ್ರ ಮೇನ್ ರೋಡ್ ಲೆಫ್ಟ್ ತಗೋಬೇಕು. ಅಲ್ಲಿಂದ ಡೆಡ್ ಎಂಡ್ ಹೋದ್ರೆ ಜೇವಂಪಳ್ಳಿ ಬರುತ್ತೆ. ಅಲ್ಲಿ ಬೆಮ್ಮಲ್ ಸರ್ಕಲ್ ಹತ್ರ ಸಿಗ್ನಲ್ ಯಾವಾಗಿಂದಾನು ಐತೆ. ನಾವ್ ಏನ್ ಮಾಡ್ಬಿಡೋ ಕರೆಕ್ಟ್ ಆಗಿ ಮೂಲೆಯಲ್ಲಿ ನಿಂತ್ಕೊಳ್ಳೋದು. ಈ ಟೆಂಪೋಗಳು ಬರ್ತಾವ, ಟೆಂಪೋಗಳಿಗೆ ಹಿಂದ್ಗಡೆ ರಾಡ್ ಹಾಕ್ಸಿರ್ತಾರಲ್ಲ, ರಾಡುಗಳು ಹಾಕ್ಸಿರ್ತಾರೆ. ಅದನ್ನ ನೋಡೋದು, ನೋಡ್ಬಿಟ್ಟು ಆ ಟೆಂಪೋ ಹಿಂಗ್ ಹೋಯ್ತು ಅಂದ್ರೆ ಹೋಗ್ಬಿಟ್ಟು 2-3 ಜನ ಹಿಂಗ್ ಎಕ್ಬಿಟ್ಟು ನಿಂತ್ಕೊಂಡ್ಬಿಡೋದು. ಆ ಡ್ರೈವರ್ ಮುಂದೆ ಅವ್ರ ಪಾಡ್ಗೆ ಅವ್ರು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ.
ಇವಾಗ ಹಿಂದ್ಗಡೆ ಕಾರ್ಗೆ ಹಾಕಿದಿರಲ್ಲ, ಆದ್ರೆ ಹಿಂದ್ಗಡೆ ಯಾಕೆ ನಿಂತ್ಕೊಂಡ್ಬಿಡೋದು, ಇದ್ರಂದ್ರೆ ಕಾಣಿಸುತ್ತೆ, ಟೊಂಪ ಕಾಣಿಸಲ್ಲ, ಇದ್ರಲ್ಲಿ ಯಾಕೆ ನಿಂತ್ಕೊಂಡ್ಬಿಡೋದು. ಪ್ರತಿ ಸರಿ ಟೊಂಪೋ ಸೈಲೆಂಟ್ ಆದಾಗೆಲ್ಲ ಇಂಡಿಕೇಟರ್ಗಳು ನೋಡೋದು, ಸೈಲೆಂಟ್ ಆಯ್ತು, ಯಾಕೆ ಸ್ಲೋ ಮಾಡಿದ್ನಲ್ಲೋ, ರೈಟ್ ಲೆಫ್ಟ್ ತೆಗಿತಾನೇನೋ ಅಂದ್ಬಿಟ್ಟು ಹಿಂಗ್ ನೋಡೋದು. ಇಂಡಿಕೇಟರ್ ಆಗಿಲ್ಲ ಅಂದ್ರೆ ಇಲ್ಲ ಇನ್ನು ಸ್ಟ್ರೈಟ್ ಆಗಿ ಹೋಗುತ್ತೆ. ಇಂಡಿಕೇಟರ್ ಹಾಕಿದ್ರ ಅಂದ್ರೆ ಸ್ಲೋ ಮಾಡಿದ್ರೆ ಅಲ್ಲಿ ಜಗದ್ ಬಿಡೋದು. ನಾವ್ ಸ್ಟ್ರೈಟ್ ಹೋಗ್ಬೇಕಾಗಿರುತ್ತಲ್ಲ, ಸ್ಟ್ರೈಟ್ ಆಗಿ ಹೋಗ್ಬೇಕಂತಂದ್ರೆ ಏನ್ ಮಾಡಕ್ಕಾಗಲ್ಲ, ಅಲ್ಲಿ ಸೀದಾ ಹೋಗ್ಬಿಟ್ಟು ಅಲ್ಲಿ ಸಿಗ್ನಲ್ ಅಲ್ಲಿ ನಿಲ್ಸ್ತಾರೆ, ಅಲ್ಲಿ ನಿಂತ್ಕೊಂಡ್ಬಿಡೋದು. ಅಲ್ಲೂ ಸಿಗ್ನಲ್ ಅಲ್ಲಿ ನೋಡೋದು ಲೆಫ್ಟ್ ಸೈಡ್, ನಾವು ಸಿಗ್ನಲ್ ಲೆಫ್ಟ್ ಹೋಗ್ಬೇಕಾ, ಇಂಡಿಕೇಟರ್ ಲೆಫ್ಟ್ ಅಲ್ಲಿ ಹಾಕಿ ನಡಿತೈತಿ ಇನ್ನ ಶೇಂತಿ ಅಂದ್ಬಿಟ್ಟು ಹಂಗೆ ಬಿಟ್ಬಿಡೋದು. ಅಲ್ಲಿ ಗಂಟ ಹೋಗ್ಬಿಟ್ಟು ಈಜು ಹೊಡ್ಕೊಂಡು, ಈಜು ಹೊಡೋ ಟೈಮಲ್ಲಿ ಇವ್ನು ಸೆಕ್ಯೂರಿಟಿ ಬಂದ್ಬಿಡ, ಅವ್ನು ಬಟ್ಟೆ ಗಿಟ್ಟ ಎಲ್ಲ ಬಿಟ್ಟು ಓಡ್ ಬಂದ್ಬಿಡ್ತಿದ್ವಿ. ಕೆಲವ್ರಲ್ಲಿ ನಾನ್ ಚಡ್ಡಿ ಬಿಟ್ಬಿಟ್ಟು ಬಂದಿದ್ದೀನಿ ಹೋಗ್ಬಿಟ್ಟು ಹೆಂಗಾರ ಮಾಡಿ ತರ್ಬೇಕಲ್ಲೋ ಅಂದ್ಬಿಟ್ಟು ಹೋಗಿ ಹಿಡ್ಕೊಳಕ್ ಹೋದ್ರೆ ಮತ್ತೆ ಚಿಕ್ಕ ಚಿಕ್ಕ ಹುಡುಗ್ರು ಹೌದೌದು ಸಿಕ್ಕ್ರ ಸೆಕ್ಯೂರಿಟಿಗಳು ರೌಡಿಸಮ್ ಮಾಡ್ಬಿಡವ್ರ ಅಲ್ಲಿ. ಕರೆಕ್ಟ್, ಅವಾಗ ಹಂಗೆ ಅಲ್ಲಿ ಏನ್ರ ಎಲ್ಲಾ ಗಲೀಜ್ ಮಾಡಿ ಇಟ್ಟಿದ್ರ ಹಂಗೆ ಹಿಂಗೆ. ಅಂದ್ರೆ ಆ ಗಲೀಜ್ ಮಾಡೋದಕ್ಕಿಂತ ಅಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಬಂದು ನೀರಲ್ಲಿ ಬಿದ್ದು ಏನಾರ ಒಂದ್ ಹೆಚ್ಚು ಕಡಿಮೆ ಹೋದ್ರು ಸುಮ್ನೆ ನಮ್ ಕಂಪನಿ ಮೇಲೆ ಬರುತ್ತೆ. ಯಾಕಂದ್ರೆ ಅದು ಕಂಪನಿ ಒಳಗಡೆ ಇದ್ದಿದ್ ಲೇಕ್, ಅಲ್ಲಿಗೆ ಹೋಗ್ತಾ ಇದ್ದಿದ್. ಮತ್ತೆ ಅಲ್ಸೂರ್ ಲೇಕಲ್ಲಿ ಮೀನ್ ಹಿಡಿಯಕ್ ಹೋಗ್ತಾ ಇದ್ವಿ, ಅಲ್ಲಿ ಮಿಲಿಟರಿ ಅವರೆಲ್ಲ ಬಂದ್ಬಿಡೋರು ಹೊಡಿಯಕ್ಕೆ, ಜಾಲರನ್ನೇ ಕಿತ್ತಾಕ್ಬಿಟ್ಟಿದೀವಿ. ಮತ್ತೆ ಇಲ್ಲಿ ನಮ್ ESI ಒಳಗಡೆ ಒಂದ್ ಬಾವಿ ಐತೆ, ಅಯ್ಯೋ ಅದು ಒಂದೇ ಬಾವಿಲಿ ಸಾರ್ ಕಡಿಮೆ ಅಂದ್ರೂ ಒಂದು 15-20 ಜನ ಡೈಲಿ 30-40 ಜನ ಹೋಗೋದು ಈಜ್ ಹೊಡಿಯೋದು ಬರೋದು, ಹೋಗೋದು ಈಜ್ ಹೊಡಿಯೋದು ಬರೋದು. ಅದಾಗ ಅದು ಎಷ್ಟು ಜನ ಏನೇನ್ ಮಾಡಿಬಿಟ್ಟಿರ್ತಾರೋ ದೇವ್ರಿಗೆ ಗೊತ್ತು. ಅವೆಲ್ಲ ಮಾಮೂಲಿ ಇದ್ದೇ, ಇನ್ನೂ ಇದೆ ಬಾವಿ, ಇನ್ನೂ ಇದೆ ಬಾವಿ. ಅದೆಲ್ಲ ಒಂದ್ ಮೆಮೊರೀಸ್ ಸರ್. ಇಲ್ಲಿ ಬೆಂಗಳೂರಲ್ಲಿ ಊರಂತ ಬಂದ್ರೆ ಕಡಿಮೆನೆ ಇರೋದು. ಊರಲ್ಲಿ ನಾನು ಇದ್ದಿದ್ದು ಅದೇ, ಇಲ್ಲಿ ಹಿಂಗೆಲ್ಲ ಮಾಡ್ತೀನಿ ಅಂತ ಹೇಳಿ ಊರಿಗೆ ಕಳ್ಸಿದ್ರು. ಊರಲ್ಲಿ ನನ್ಗೆ ಅದೇ ದೇವದುರ್ಗ ಆಶ್ರಮ ಹಾಸ್ಟೆಲ್ ಅಲ್ಲಿ 2ನೇ ಕ್ಲಾಸ್ಗೆ ಏನೋ ಸೇರ್ಸಿದ್ರು ಸರ್. 2ನೇ ಕ್ಲಾಸಿಗೆ ಸೇರ್ಸಿದ್ರು. 3ನೇ ಕ್ಲಾಸ್ ಓದ್ದೆ. 3ನೇ ಕ್ಲಾಸ್ ಆದ್ಮೇಲೆ 4ನೇ ಕ್ಲಾಸನು ಅರ್ಧ ಓದಿದ್ದೆ. ನನಗೆ ಅಲ್ಲೂ ಹಿಂಗೆ ಆಗ ಅಲ್ಲೊಂದು ಬೆಟ್ಟ ಗುಡ್ಡ ಐತೆ, ಆ ಗುಡ್ಡದ ಒಳಗಡೆ ಸೀತಾಫಲ ಬರ್ತಾವೆ, ಸೀತಾಫಲ ಅದಿದು. ಅಲ್ಲೂ ನಾವೇ ಒಂದ್ ಟೀಮ್ ಫಾರ್ಮ್ ಮಾಡ್ಕೊಂಡ್ಬಿಟ್ಟಿರೋದು, ಕಿತ್ಕೊಂಡ್ ಬರಕ್ ಹೋಗ್ಬಿಡೋದು. ಅದ್ರ ಒಳಗಡೆ ಅಕ್ಕಮಹಾದೇವಿ ಬೆಟ್ಟ ಅಂತ ಐತೆ ಅಲ್ಲಿ, ಅದ್ರಲ್ಲಿ ಹೋಗ್ಬಿಡೋದು. ಅದ್ರಲ್ಲಿ ಹೋಗ್ಬಿಟ್ಟು ಇಲ್ದೇ ಇರೋದೆಲ್ಲ ಮಾಡ್ಕೊಳ್ಳೋದು. ಇವ್ನು ಇಲ್ಲೇನು ಸರಿ ಬರ್ತಾ ಇಲ್ಲ ನಾವು ಅಂದ್ರೆ ಏನ್ ಮಾಡ್ಬಿಡೋದು, ಈ ಈರುಳ್ಳಿ ಇನ್ನು ಹಳಬರ್ಗೆಲ್ಲ ಗೊತ್ತಿರುತ್ತಿದ್, ಈ ಈರುಳ್ಳಿ ನೀನ್ ಇಟ್ಕೊಂಡ್ಬಿಡೋದು, ಹಿಂಗೆ ಜ್ವರ ಬರುತ್ತೆ, ಈರುಳ್ಳಿ ನೀನ್ ಇಟ್ಕೊಂಡ್ಬಿಡೋದು. ಊರಿಗೆ ಹೋಗ್ಬೇಕು, ಹಾಸ್ಟೆಲಲ್ಲಿ ಸಾಕಾಗೋಯ್ತಲ್ಲ ಒಂದ್ ವಾರಕ್ಕೆ, ಊರ್ಗ್ ಹೋಗ್ಬೇಕು. ಏನ್ ಮಾಡೋದು, ಈರುಳ್ಳಿ ತಗೊಂಡ್ ಅಡಿಗೆ ಮನೇಲಿ ಹೋಗ್ಬಿಟ್ಟು ಈರುಳ್ಳಿ ತಗೊಂಡ್ಬಂದ್ಬಿಡೋದು, ತಗೊಂಡ್ಬಂದ್ಬಿಟ್ಟು ಇಲ್ಲಿ ಇಟ್ಕೊಂಡ್ಬಿಡೋದು. ಅದ್ ಬರೋ ಗಂಟನು ಬಿಡಲ್ಲ, ಇಟ್ಕಂತಾನೆ ಇರೋದು. ಮತ್ ಹೋಗೋಗ ಬಿಸಿಲಿಗೆ ಕೂತ್ಕೊಳ್ಳೋದು, ಬಾಡಿ ಹೀಟ್ ಆಗ್ಲಿ. ಆಮೇಲೆ ಸಾರ್ಗಳ ಹತ್ರ, ಹೆಡ್ ಮಾಸ್ಟರ್ ಹತ್ರ ಎಲ್ಲ ಹೋಗಿ, ವಾರ್ಡನ್ ಅವರೆಲ್ಲ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಹಿಂಗೆ ಕುತ್ಕೊಂಡ್ಬಿಡೋದು. ಅವ್ರು ಊರಿಗೆ ಫೋನ್ ಮಾಡ್ತಾರೆ, ಯಾಕೋ ನಿಮ್ ಹುಡುಗ ಹುಷಾರಿಲ್ಲ, ಬನ್ನಿ ಕರ್ಕೊಂಡೋಗಿ ಅಂತಂದ. ಮತ್ತೆ ಅಲ್ಲಿ ಅದು ದೇವದುರ್ಗ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಸರ್, ಅಲ್ಲಿಗೆ ತೋರ್ಸ್ಕೊಂಡ್ ಬಂದ್ಬಿಡೋ ಹೋಗ್ಬಿಟ್ಟು ಅಂತ ಕಳ್ಸೋರು. ಜೊತೆಲಿ ಒಬ್ಬನ ಹುಡುಗನ್ ಕಳ್ಸ್ಬಿಡೋರು, ಅವ್ನು ನಾವು ಸೆಟ್ಟಿಂಗ್ ಮಾಡ್ಕೊಂಡ್ಬಿಡೋದು. ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಮುಂದಿನ ವಾರ ಬೇಕಾದ್ರೆ ನಿನಗ್ ಸಪೋರ್ಟ್ ಮಾಡ್ತೀನಿ, ಹೋಗ್ಬಿಟ್ಟು ಬಂದಿನಿ, ಒಂದ್ ವಾರ ಊರಲ್ಲಿ ಇದ್ಬಿಟ್ಟು ಬಂದ್ಬಿಡ್ತೀನಿ, ಮುಂದಿನ ವಾರ ನೀನು ಊರಿಗೆ ಹೋಗಕ್ ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವನು ಡಾಕ್ಟರ್ಗೆ ನಾವ್ ಹೋಗ್ಬಿಟ್ಟು ಮಕ್ಕೊಂಡ್ಬಿಡೋದು. ಏನೇನಾಗೈತೆ ಸರ್, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಸರ್, ಬೇದಿನೇ ಇರಲ್ಲ, ಬೇದಿ ಹೇಳ್ಬಿಡೋದು. ಬೇದಿ ಆಗ್ಬಿಟ್ಟೈತೆ ಸರ್, ಫುಲ್ ಜ್ವರ, ಕೆಮ್ಮು, ನೆಗಡಿ ಆಗ್ಬಿಟ್ಟೈತೆ ಸರ್ ಅವನಿಗೆ, ಹಂಗಿಗೆ ಅಂತ ಅವ್ನ ಕೈಯಲ್ಲಿ ಹೇಳ್ಸ್ಬಿಡೋದು. ಅವ್ರು ಒಂದ್ ಲಿಸ್ಟೇ ಬರ್ಕೊಟ್ಬಿಡೋರು, ಮಾತ್ರೆ ಗೀತ್ರಲ್ಲ, ಅದನ್ನ ತಗೊಂಡ್ ಹೋಗ್ಬಿಟ್ಟು ವಾರ್ಡನ್ ಹತ್ರ ಸರ್ಗಳ ಹತ್ರ ತೋರ್ಸೋದು. ಸರ್ ನೋಡ್ರಿ ಇಷ್ಟ ಆಗ್ಬಿಟ್ಟೈತ್ರಿ, ಅವ್ನಿಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ರಂಗ ಐತ್ರಿ, ಸುಮ್ನೆ ಮನೆಗ್ ಫೋನ್ ಮಾಡ್ಬಿಟ್ಟು ಹೇಳ್ಬಿಡೋದು ಬೆಸ್ಟ್ ಸರ್. ಮನೆಗ್ ಕಳ್ಸ್ಬಿಟ್ಟು ಒಂದ್ ವಾರ ಮನೆಗ್ ಹೋಗ್ಬೇಕು ಒಟ್ನಲ್ಲಿ ಒಂದ್ ವಾರ. ನಾವು ಡೈರೆಕ್ಟ್ ಆಗಿ ಊರಿಗೆ ಮನೆಗ್ ಫೋನ್ ಮಾಡ್ಬಿಟ್ಟು ಬಂದ್ ಕರ್ಕೊಂಡ್ ಹೋಗ್ರಿ ಅಂದ್ರೆ ಅವ್ರು ಕೇಳಲ್ಲ. ಮೊನ್ನೆ ತಾನೇ ಹೋಗಿದೆ ಮುಚ್ಕೊಂಡಿರೋ ಅಂತಾರೆ, ಹೌದು ಅಲ್ವಾ? ಅವ್ರು ಏನ್ ಮಾಡ್ಬೇಕು ಅದಕ್ಕೆ? ಇದಕ್ಕೆ ಜ್ವರ ಒಂದೇ ಮದ್ದು. ಊರ್ಗ್ ಹೋಗ್ಬೇಕು, ಊರ್ಗ್ ಹೋಗಿದ್ 2 ದಿನಕ್ಕೆ ಫುಲ್ ಕ್ಲಿಯರ್. 2 ದಿನನೂ ಬೇಕಿಲ್ಲ, 2 ದಿನನೂ ಬೇಕಿಲ್ಲ. ಬುಗ್ರಿ ಆಡೋದು, ಗೋಲಿ ಆಡೋದು, ಹೊಳೆಗೆ ಅಲ್ಲಿ ಕೃಷ್ಣಾ ನದಿ ಐತೆ, ಅಲ್ಲಿ ಹೊಳೆಗೆ ಹೋಗ್ಬಿಟ್ಟು ಈಜು ಹೊಡಿಯೋದು. ಆಮೇಲೆ ಒಂದೊಂದು ಟ್ರ್ಯಾಕ್ಟರ್ಗಳು ಇರ್ತಾವೆ, ಟ್ರ್ಯಾಕ್ಟರ್ಗಳು ಎತ್ಕೊಂಡು ಓಡ್ಸಕ್ ಹೋಗೋದು. ಈ ತರ ಎಲ್ಲ ಮಾಡ್ಬಿಟ್ಟೆ. ಒಂದು 3-4 ವರ್ಷ ಇದ್ದೆ ಸರ್ ಊರಲ್ಲಿ. ಆಮೇಲೆ ಅಲ್ಲೂನು ಈ ಟ್ರ್ಯಾಕ್ಟರ್ ಓಡಿಸೋದು ಅದು ಇದೆಲ್ಲ ಕಲ್ತ್ಬಿಟ್ಟು ಕುಡಿಯೋದೆಲ್ಲ ಕಲ್ತ್ಕೊಂತ ಇದ್ದೆ ಅವಾಗೇನೆ. ಚಿಕ್ಕ ವಯಸ್ಸಲ್ಲೇ ಬಿಡಿ ಬಡಿಯೋದು, ಕುಡಿಯೋದು. ದೇವಸ್ಥಾನ ಇರುತ್ತಲ್ಲ, ಅದ್ರ ಸುತ್ತ ಈ ತಾತಪ್ಪದಿರೆಲ್ಲ ಬೀಡಿ ಸೇದ್ಬಿಟ್ಟು ಬೀಸಿ ಹಾಕ್ಬಿಡ್ತಾರೆ, ತುಕಡ ಬಿಡಿ ಅಂತ. ಅದು ಹೋಗೋದು, ಹೋಗ್ಬಿಟ್ಟು ಅಂಗಡಿಯಲ್ಲಿ ತಗೊಂಡ್ರೆ ಮನೇಲಿ ಹೇಳ್ಬಿಡ್ತಾರೆ, ಅಂಗಡಿಯಲ್ಲಿ ತಗೊಂಡ್ಬಿಟ್ರೆ. ಹೌದು,
ಓ ನಿಮ್ ಹುಡುಗ ಬೀಡಿ ತಗೊಂಡ್ ಹೋಗ್ತಾನೆ, ಕೆಲವೊಂದ್ಸರಿ ತಗೊಂಡ್ಬಿಡ್ತಿದ್ವಿ. ಹ್ಮ್. ತಾತಕ್ ಬೇಕಂತೆ, ಅವ್ರಿಗೆ ಬೇಕಂತೆ ಅಂತ. ದುಡ್ಡು ಇಲ್ಲಲ್ಲ ಹೌದು ಅವಾಗೆಲ್ಲ, ಕಾಸುನು ಇಲ್ಲ. ಹ್ಮ್. ಇದ್ದಾಗ ಸಪೋಸ್ ಯಾರೋ ತಾತ ಈ ₹1 ₹2 ಕೊಟ್ರೆ ಯಾರೋ ಮನಿಗ್ ಬಂದ್ ಹೋದಾಗ ಕೊಟ್ಟಿರ್ತಾರ. ನಾ ಊರ್ ಕಡೆ 100 ನಂಬರ್ ಬಿಡಿ ಅಂತಾರೆ, 100 ನಂಬರ್ ಬಿಡಿ, 100 ನಂಬರ್ ಬಿಡಿ ಅಂತಾರೆ. ಅದನ್ನ ತಗೊಂಡ್ಬಿಡೋದು. ಅದನ್ನ ತಗೊಂಡು ಅವಾಗೆ ಹಂಗೆ ಸರ್, ಚಿಕ್ಕ ವಯಸ್ಸಿಂದಾನೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಇಂದಾನೆ ಬರೀ ಇದೇ ಬುದ್ಧಿ, ಬರೀ ಇಂತದೆ. ಇವಾಗ್ಲೂ ನೋಡ್ರಿ ನಾವು 3 ಜನ ಮಕ್ಳು, 31 ವಯಸ್ಸು ನನಗೆ ಇವಾಗ. ಹೌದಾ? 31 ವಯಸ್ಸು, 3 ಜನ ಮಕ್ಳು, 2 ಹೆಣ್ಣು 1 ಗಂಡು ನನಗೆ. ಏನಾದ್ರು ಮನೇಲೂ ನಿಂಗೆ ಏನಾನ ಮಾಡು, ಏನಾನ ಮಾಡು, ಬಿಂದಾಸ್. ಬಟ್ ಏನಂದ್ರೆ ಗೊತ್ತ ಅವ್ರಿಗೆ, ತಲೆ ಬಗ್ಸೋ ಕೆಲಸ ಅಂತೂ ಮಾಡಲ್ಲ. ಮನೆ ಗಂಟ ಅಂತೂ ಯಾವ್ದು ತರಲ್ಲ. ಫಸ್ಟ್ ಆಫ್ ಆಲ್ ಮನೆ ಗಂಟ ಅಂತೂ ಇವ್ನು ಯಾವ್ದು ತರಲ್ಲ, ಅಂತ ಕೆಲ್ಸಾನು ಮಾಡಲ್ಲ. ಏನೋ ಮಾಡಿದ್ರು ಎಂಟರ್ಟೈನ್ಮೆಂಟ್, ಅವ್ನ್ ಖುಷಿಗೆ ಅವನೇನೋ ಮಾಡ್ಕೊಂತಾನೆ. ನಮ್ಮಮ್ಮ ಆದ್ರೂ ಅಷ್ಟೇ,